ಹಾಯ್, DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ನಾವಿವತ್ತು ಊದಲುನಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀವಿ. ರಾತ್ರಿಯೇ ಈ ರೀತಿ ತೊಳೆದು ನೀರನ್ನ ಬಸ್ತು ಮತ್ತು ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ನೆನೆಸಿಟ್ಕೋಬೇಕು. 1 ಲೋಟಕ್ಕೆ 2 ಲೋಟ 2.5 ಲೋಟ ನೀರು ಹಾಕಿ ನೆನೆಸಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಮಸಾಲೆನೆಲ್ಲ ಹಾಕ್ಕೊಂಡು 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ನೀಟಾಗಿ ಹೊಂಬಣ್ಣಕ್ಕೆ ಬಂದ ಮೇಲೆ 1 ಟೊಮೊಟೊನ ಹೆಚ್ಚಾಕೋತಾ ಇದ್ದೀನಿ. 1 ಟೊಮೊಟೊ ಹಾಕ್ಕೊಂಡ ನಂತರ ನೆನೆಸಿಟ್ಟಿದ್ದಂಥ ಬಟಾಣಿನ ರಾತ್ರಿಯೇ ನೆನೆಸಿಟ್ಟಿದ್ದಂಥ ಬಟಾಣಿನ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡಿಕೊಂಡು ಅದರ ನೆಕ್ಸ್ಟು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳಿ. ಊದಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಮೂಳೆಗೆ ಬೇಕಾದಂಥ ಕ್ಯಾಲ್ಶಿಯಮ್ಮು ಹೇರಳವಾಗಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಕುಕ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಈಗ ನಾನು ಒಂದು 3 ಟೊಮೊಟೊನ ಶುಂಠಿ ಬೆಳ್ಳುಳ್ಳಿ ಒಂದು 3 ಟೊಮೊಟೊನ ಮಿಕ್ಸಿ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದರಲ್ಲೂ ಒಂದು ಅರ್ಧ ಲೋಟ ಅಷ್ಟು ನೀರಿರುತ್ತೆ. ಈಗ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾನು ಹಸಿಮೆಣಸಿನ್ಕಾಯಿ ಬಳಸ್ತಾ ಇಲ್ಲ ಇಲ್ಲಿ, ಹಾಗಾಗಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ಪೌಷ್ಟಿಕಾಂಶ ಕಬ್ಬಿಣಾಂಶ ಹೇರಳವಾಗಿ ಇರೋದ್ರಿಂದ ಊದಲು ಬೇಗ ಡೈಜೆಷನ್ ಆಗುತ್ತೆ. ನಾರಿನಂಶ ಹೆಚ್ಚಾಗಿ ಇರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಕುಕ್ ಮಾಡ್ಕೊಂಡ ನಂತರ ಈಗ ಮಿಲೆಟ್ಸ್ ನೆನೆಸಿದಂಥ ನೀರನ್ನ ಹಾಕೋತಾ ಇದ್ದೀನಿ. 1 ಲೋಟಕ್ಕೆ 2.5 ಲೋಟ ಆಗುವಷ್ಟು ಒಂದು ಅರ್ಧ ಲೋಟ ನೀರನ್ನ ನಾನು ಹೆಚ್ಚಿಗೆ ಹಾಕೋತಾ ಇದ್ದೀನಿ, ಸಾಫ್ಟಾಗಿ ಆಗುತ್ತೆ ಅಂತ. ಈ ರೀತಿ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ಳಿ. ನಂತರ ಊದಲನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ನಾನಿಲ್ಲಿ ಅಕ್ಕಿ ಬಳಸ್ತಾ ಇಲ್ಲ. ಮತ್ತು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇದು ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗೂ ಇರುತ್ತೆ. ಇದೇ ಥರ ಮಿಲೆಟ್ಸಲ್ಲೇ ಮೋರ್ ವೀಡಿಯೋಗಳಿಗಾಗಿ DY ಕುಕ್ಕಿಂಗ್ ಬ್ಲಾಗ್ನ ಫಾಲೋ ಮಾಡಿ. ಸಾಫ್ಟಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಥ್ಯಾಂಕ್ ಯು.